ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಎಲ್ಲರೂ ಕೂಡ ಅವರವರ ಅಭಿಪ್ರಾಯನ ಹೇಳ್ತಾ ಇರ್ತಾರೆ. ರೋಹಿಣಿ ಮನೋಜ ಮಾತಾಡಿರೋದನ್ನ ನೋಡಿ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾರೆ. ಆಗ ರಂಗನಾಥರು ಕೂಡ ಅವರವರ ಅಭಿಪ್ರಾಯ ಅವರವರಿಗಮ್ಮ ಗಂಧನ ಯಾರೋ ಬೇಕೊಬ್ಬ ಒಬ್ಬ ಮುಟ್ಟಾಳ ಎಸ್ಬಿಟ್ಟೋಗಿದ್ದಂತೆ. ಗಂಧ ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರ್ತಂತೆ. ಮತ್ತೋಗಿ ಸಗಣಿ ತಗೊಂಡೋಗಿ ಹಣೆಗತ್ಕೊಂಡಿದ್ದಂತೆ. ಗೊಬ್ಬು ವಾಸನೆ ಒಡೆಯೋ ಥರ ನಮ್ಮ ಮನೋಜನ್ ಥರ ಅಂತ ಹೇಳ್ತಾರೆ. ಬೇಜಾರು ಮಾಡ್ಕೊಂಡು ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಈ ಕಡೆ ಶಾಂತಿನ ಮಾತಾಡು ಅಂತ ಹೇಳಿದ್ರೆ ಎಲ್ಲರೂ ಮನೆಯಲ್ಲೂ ಎಲ್ಲರೂ ಕೂಡ ಅಳ್ದು ತೂಗಿ ಮಾಡಿ ಮನೆಗೆ ಸೊಸೆ ತೊಗೊಂಬರ್ತಾರೆ. ಎಲ್ಲರೂ ಹೂನ ಅಳಿತಾರೆ. ಆದರೆ ಇಲ್ಲಿ ಹೂವೇ ನಮ್ಮೆಲ್ಲರೂ ಅಳಿತಾ ತೂಗ್ತಾ ಇದೆ. ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಎಲ್ಲರೂ 4 ಜನ ಬಂದು ನಿಮ್ಮ ಮಗನ ಬಗ್ಗೆ ಹೇಳಿ ಅಂತ ಹೇಳಿದ್ರೆ, ಆದರೆ 4 ಜನನೇ ಬಂದು ನಮ್ಮ ಮಗನ ಬಗ್ಗೆ ನಾವು ಹೇಳೋ ಥರ ಬೆಳಿಲೇ ಇಲ್ಲ. ಅವ್ರು ಹೇಳಿದ್ದನ್ನೇ ಕೇಳಿಸ್ಕೊಳ್ಳೋದಾಯಿತು. ನಾವು ಯಾವತ್ತೂ ಹೇಳೋ ಥರ ಬೆಳೆದೇ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಏನಕ್ಕೆ ತುಂಬಾ ಬೇಜಾರಾಗ್ಬಿಡುತ್ತೆ. ಯಾಕತ್ತೆ ಯಾವಾಗಲೂ ನನ್ನ ಗಂಡನ ಬೇರೆ ಮನೆ ಮಗ ಅನ್ನೋ ಥರ ಕೆಟ್ಟದಾಗಿ ನೋಡ್ತೀರಾ? ಯಾವಾಗಲೂ ಅವ್ರ ಮೇಲೆ ದ್ವೇಷ ಸಾಧಿಸ್ತೀರಾ, ಕೋಪ ಮಾಡ್ಕೋತೀರಾ, ಬೈತಾ ಇರ್ತೀರಾ. 3 ಜನ ಮಕ್ಕಳು ನಿಮ್ಮ ಮಕ್ಕಳೇ ತಾನೆ, 3 ಜನನೂ ನೀವೇ ತಾನೇ ಹೆತ್ತಿರೋದು. ಅಂಥದ್ರಲ್ಲಿ ಅವ್ರು ಯಾರ ಮೇಲೂ ಇಲ್ಲದೆ ಇರೋಂತಹ ಕೋಪ ದ್ವೇಷ ಇವ್ರ ಮೇಲೆ ಮಾತ್ರ ಯಾಕಿದೆ? ಅಂಥದ್ದು ಏನು ಮಾಡಿದ್ದಾರೆ ಇವರು? ಇದರಿಂದ ಬೇರೆ ಏನೋ ಕಾರಣ ಇದೆ. ಅದೇನು ಅಂತ ಹೇಳಿ ಸತ್ಯನ ನಾನು ಹೊರಗಡೆ ತೆಗಿತೀನಿ. ಯಾಕಂದರೆ ಯಾವ ತಾಯಿನೂ ಮಕ್ಕಳನ್ನ ನಿಮ್ಮಷ್ಟು ದ್ವೇಷ ಮಾಡೋದಿಲ್ಲ. ಪ್ರತಿಯೊಂದು ಮಾತಿಗೂ ಕೂಡ ಹೀಯಾಳಿಸಿ ಚುಚ್ಚಿ ಮಾತಾಡೋದಿಲ್ಲ. ಅಂಥ ತಪ್ಪು ಅವ್ರು ಏನು ಮಾಡಿದ್ದಾರೆ? ಇವತ್ತು ಅವರು ಕುಡಿತಾರೆ, ಹೊಡಿತಾರೆ ಅಂತ ಅಂದರೆ ಅದಕ್ಕೆಲ್ಲ ಕಾರಣ ಏನೋ ಇದ್ದೇ ಇದೆ. ಅದು ಏನು ಅಂತ ಹೇಳಿ ನಾನು ಸತ್ಯ ಹೊರಗಡೆ ತರ್ತೀನಿ ಅಂತ ಹೇಳಿ ಮೀನಾ ಚಾಲೆಂಜ್ ಮಾಡ್ತಾ ಇರ್ತಾಳೆ. ಸೂರ್ಯ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾನೆ. ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ. ಮೀನಾ, ಆಗೋಗಿದೆ, ಅದ್ರ ಬಗ್ಗೆ ನೀನೇನು ತಲೆ ಕೆಡಿಸ್ಕೋಬೇಡಮ್ಮ ಅಂತ ಹೇಳಿದಾಗ, ಇಲ್ಲ ಮಾವ, ಹೇಗೆ ಮಾವ ಇದನ್ನೆಲ್ಲ ಸಹಿಸ್ಕೊಳ್ಳಿ? ಪ್ರತಿದಿನವೂ ಕೂಡ ಅವ್ರಿಗೆ ಅಷ್ಟೆಲ್ಲ ಅವಮಾನ ಮಾಡ್ತಾರೆ. ಒಂದು ದಿನ ಕೂಡ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿಲ್ಲ. ಆದರೆ ಅವರು ಇವ್ರಿಗೆ ಏನೇ ನೋವಾದರೂ ಕೂಡ ಅವ್ರಿಗೆ ನೋವಾಯಿತು ಅನ್ನೋ ಥರ ತಿಳ್ಕೊಂಡು ಮಾತಾಡ್ತಾರೆ. ಆದರೆ ಇದನ್ನೆಲ್ಲ ಇವ್ರು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಕೇಳ್ತಾಳೆ. ಶಾಂತಿ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.